ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್. ಇದು ನನ್ನ ಫ್ರೈಡೇ ಬ್ಲಾಗ್ ಆಗಿತ್ತು. ಆ್ಯಂಡ್ ಇವತ್ತು ಗೊತ್ತಾ ಇದೆಯಲ್ಲ ಗೌರಿ ಗಣೇಶ ಹಬ್ಬ. ಅದರಲ್ಲಿ ಇವತ್ತು ಮೊದಲನೇ ದಿನ ಗೌರಿ ಹಬ್ಬನ ಆಚರಿಸ್ತೀವಿ. ನಾವು ಗೌರಿ ತಗೊಬರೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಅಜ್ಜಿ ರೆಡಿ ಮಾಡಿ ಇಟ್ಟಿದ್ರು. ಸೊ ನಾನು ಅಮ್ಮ ಹೊರಟ್ವಿ. ನಾನು ಇಲ್ಲಿ ಸ್ಯಾರಿ ಏನು ಹಾಕೊಂಡಲ್ಲೇ ಹಾಗೆ ಹೋಗಿದ್ದೆ. ಹೇಗೆ ಫ್ರೆಶ್ ಅಪ್ ಆಗಿ ಬಂದಿದ್ನೋ ಅದೇ ರೀತಿ ಹೋದೆ. ಆ್ಯಕ್ಚುಲಿ ಎಲ್ಲರೂ ಸ್ಯಾರಿ ಹಾಕ್ಕೊಂಡು ಬಂದಿದ್ದರು. ಇರಲಿ ಪರವಾಗಿಲ್ಲ, ನಾನು ರೆಡಿಯಾಗಿ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೋದೆ ನಾನು. ಆ್ಯಂಡ್ ಆಲ್ರೆಡಿ ನಮ್ಮ ಅತ್ತಿಗೆ ಮತ್ತು ಆಂಟಿ ಬಂದು ಕುಂಕುಮ ಎಲ್ಲ ಇಡ್ತಾಯಿದ್ರು. ಆ್ಯಕ್ಚುಲಿ ಟ್ಯಾಂಕಿನ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಂಡಿದ್ರು ಸುತ್ತಮುತ್ತ ಎಲ್ಲ. ಸೊ ಇವತ್ತು ಬೆಳಗ್ಗೆದ್ದು ಡೈರೆಕ್ಟಾಗಿ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ನಾನು ನಿಮಗೆ ನಮ್ಮ ಊರಲ್ಲಿ ಯಾವ ರೀತಿಯ ಗೌರಿ ಹಬ್ಬನ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಎಲ್ಲರೂ ಬರಲಿ ಅಂತ ಹೇಳಿಬಿಟ್ಟು ನಮ್ಮ ಆಂಟಿ ಅತ್ತಿಗೆ ಅವರು ಎಲ್ಲರೂ ಸಹ ವೆಯ್ಟ್ ಮಾಡ್ತಾಯಿದ್ರು. ಸೊ ಅಷ್ಟರೊಳಗಡೆ ಸ್ವಲ್ಪ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅತ್ತಿಗೆ ಅವರೆಲ್ಲ ರಂಗೋಲಿ ಕುಂಕುಮ ಎಲ್ಲ ಇಟ್ಬಿಟ್ರು, ವೆಯ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಒಬ್ರೊಬ್ರಾಗಿ ಬರೋದಕ್ಕೆ ಶುರು ಮಾಡಿದರು. ಇಲ್ಲಿ ತೋರಿಸ್ತಿರೋಂಥ ಹೂವು ಬಂದು ಇದು ಗೌರಿ ಹೂವು ಅಂತ ಹೇಳ್ಬಿಟ್ಟು. ಈ ಹೂವು ಇಲ್ದಲೆ ನಮ್ಮೂರ ಕಡೆ ನಿಜವಾಗ್ಲೂ ಗೌರಿ ಹಬ್ಬನ ಮಾಡೋದೇ ಇಲ್ಲ. ತುಂಬ ಕಷ್ಟಪಟ್ಟು ಎಲ್ಲಂದರಲ್ಲಿ ಹುಡ್ಕೊಂಡ್ಬಿಟ್ಟು ಈ ಹೂವನ್ನ ತಗೊಂಡು ಬರ್ತಾರೆ. ಸೊ ನಮ್ಮನೆಗೆ ಸ್ವಲ್ಪ ಜಾಸ್ತಿ ಹೂವನ್ನೇ ಸಿಕ್ಕಿತ್ತು ಈ ಸಲ ಹೇಳಬೇಕಂತಂದರೆ. ಸೊ ಇಲ್ಲಿ ಹೂವನ್ನೆಲ್ಲ ಇಟ್ಬಿಟ್ಟು ನೀಟಾಗಿ ಅಲಂಕಾರನ ಮಾಡ್ತಾಯಿದ್ದಾರೆ ಆಂಟಿ ಮತ್ತು ನಮ್ಮಮ್ಮ ಸೇರಿ. ಆಮೇಲೆ ಇನ್ನೊಬ್ರು ಆಂಟಿನೂ ಬಂದರು. ಸೊ ಅವರು ಸ್ಯಾರಿ ಹಾಕ್ಕೊಂಡು ಬಂದಿದ್ದು ನೋಡಿ ನನಗನ್ನಿಸ್ತು ನಾನು ಒಬ್ಬಳೇ ರೆಡಿಯಾಗಿ ಬಂದಿಲ್ಲ, ಎಲ್ಲರೂ ರೆಡಿಯಾಗಿ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಫೋನ್ನ ನಾನು ನನ್ನ ಕಸಿನ್ನ ಕರೆದ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ನೀನು ವೀಡಿಯೋನ ಕಂಪ್ಲೀಟ್ ಮಾಡು, ನಾನು ಅಷ್ಟರೊಳಗಡೆ ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗೋದಕ್ಕೆ ಅಂತ ಹೋದೆ. ಆ್ಯಂಡ್ ಇಲ್ಲಿಂದ ಕಂಪ್ಲೀಟ್ ವೀಡಿಯೋನ ಪಾಪ ನನ್ನ ಕಸಿನ್ನೇ ಕ್ಯಾರಿ ಮಾಡಿದ್ಲು. ಸೊ ನಾನು ರೆಡಿ ಆಗೋದಕ್ಕೆ ಹೋಗಿಬಿಟ್ಟಿದ್ದೆ. ಇಲ್ಲಿ ಎಲ್ಲರೂ ಬರೋವರೆಗೂ ಇನ್ನೂ ವೆಯ್ಟ್ ಮಾಡ್ತಾಯಿದ್ರು. ಇನ್ನೂ ಒಂದು 4-5 ಜನ ಬಂದಿರಲಿಲ್ಲ. ಅದಕ್ಕೋಸ್ಕರ ಅಷ್ಟರೊಳಗಡೆ ಇವರಿಗೆ ಬೇಕಾಗಿರೋಂಥ ಪ್ರಿಪ್ರೇಷನ್ಸ್ನ ಮಾಡ್ಕೊತಾಯಿದ್ರು. ಆ್ಯಕ್ಚುಲಿ ಈ ಒಂದು ಗೌರಿ ಹಬ್ಬನ ವಿವಾಹಿತ ಮಹಿಳೆಯರು ಆಚರಿಸ್ತಾರೆ ಅಂತ ಹೇಳ್ಬೋದು. ಗಣೇಶ ಹಬ್ಬದಗಿಂತ ಒಂದು ದಿನ ಮುಂಚಿತವಾಗಿ ಗೌರಿ ಹಬ್ಬನ ಆಚರಣೆ ಮಾಡ್ತಾರೆ. ನಾವು ಪ್ರತಿ ಸಲ ಹೇಳಬೇಕು ಅಂತಂದರೆ ನನಗೆ ಬುದ್ಧಿ ಬಂದಾಗಿಂದ ಬಾವಿ ಇರುತ್ತಲ್ಲ, ಬಾವಿ ಹತ್ರ ನಾವು ಈ ಹಬ್ಬನ ಆಚರಿಸ್ತಾ ಇದ್ವಿ. ಅಲ್ಲಿಂದ ಗಂಗೆನ ಮನೆಗೆ ತಗೊಬರ್ತಾ ಇದ್ವಿ. ಬಟ್ ಇವಾಗ ಅಲ್ಲಿಗೆ ತೋಟದ ಮಧ್ಯೆ ಯಾರು ಹೋಗ್ತಾರೆ, ಮಳೆ ಬಂದಿರೋದ್ರಿಂದ ಗೊಚ್ಚೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮನೆ ಹತ್ರನೇ ಇವಾಗ ಟ್ಯಾಂಕ್ ಇರೋದ್ರಿಂದ ಸೊ ಇಲ್ಲೇ ಆಚರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಅತ್ತಿಗೆ ಅವರೆಲ್ಲ ಬ್ಯಾಂಗ್ಳೂರು ಇರೋದ್ರಿಂದ ಸೊ ಅವ್ರು ಎಲ್ಲರೂ ಸಹ ಬಂದಿದ್ದರು ಊರಿಗೆ. ಆ್ಯಂಡ್ ನಮ್ಮನೆ ನಾಮಕರಣನೂ ನೆಕ್ಸ್ಟ್ ಇರೋದ್ರಿಂದ ಸೊ ಎರಡಕ್ಕಾಗುತ್ತೆ ಅಂತೆಲ್ಲ ಯೋಚನೆ ಮಾಡಿಕೊಂಡೆ ಎಲ್ಲರೂ ಈ ಸಲ ಊರಿಗೆ ಬಂದಿದ್ದರು. ಇಲ್ಲಿ ಮೊದಲಿಗೆ ಒಂದು ಗೌರಿನ ಕೂರಿಸಿ ಅದಕ್ಕೆ ನೀಟಾಗಿ ಹೂವನ್ನೆಲ್ಲ ಮುಡಿಸಿ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಎಲ್ಲರ ಮನೆಯಲ್ಲೂ ಒಂದೊಂದು ಬಿಂದಿಗೆಗೆ ಒಂದೊಂದು ತೆಂಗಿನಕಾಯಿನ ಇಟ್ಬಿಟ್ಟು ಅದಕ್ಕೆ ಕುಂಕುಮನ ಇಟ್ಬಿಟ್ಟು ಕಂಕಣನ ಕಟ್ತಾ ಇದ್ದಾರೆ. ಅಂದರೆ ರಾಖಿ ಇರುತ್ತಲ್ಲ, ಗೌರಿಯ ಒಂದು ಪೂಜೆ ಸಾಮಾನು ಸಿಗುತ್ತಲ್ವ, ಅದರಲ್ಲಿರುವಂತಹ ಒಂದೊಂದು ರಾಖಿನ ಎಲ್ಲರೂ ಕಟ್ಬಿಟ್ಟು ಅವ್ರವ್ರ ಮನೆ ಕಳಿಸೋಕ್ಕೆ ಎಲ್ಲರೂ ಪೂಜೆನ ಮಾಡ್ಕೋತಾರೆ ಫಸ್ಟು. ಇಲ್ಲಿ ನಮ್ಮಮ್ಮ ಮಂಗಳಾರತಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ತಟ್ಟೆಗೆ ಕರ್ಪೂರ ಎಲ್ಲ ಜೋಡಿಸಿ ಇಡ್ತಾ ಇದ್ದಾರೆ ಮಂಗಳಾರತಿ ಮಾಡೋದಕ್ಕೆ. ಆ್ಯಕ್ಚುಲಿ ನಾನು ಈ ಒಂದು ಯಾವ ಪ್ರೊಸೆಸ್ ಆಗಬೇಕಾದ್ರೂ ನಾನಲ್ಲಿ ಇರಲಿಲ್ಲ. ಆ್ಯಂಡ್ ಅಷ್ಟೊತ್ತಿಗೆ ಕರೆಕ್ಟ್ ಟೈಮಿಗೆ ನಾನು ಬಂದೆ ರೆಡಿ ಆಗಿಬಿಟ್ಟು. ಸೊ ಅಲ್ಲಿ ಮಕ್ಕಳೆಲ್ಲ ನೋಡ್ತಾಯಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ನಾನು ಪೂಜೆಗೆ ಬಂದು ಬೇಗ ಜಾಯ್ನ್ ಆದೆ ಅವ್ರ ಜೊತೆ. ಸೊ ಕರೆಕ್ಟು ಮಂಗಳಾರತಿ ಮಾಡೋ ಟೈಮಿಗೆ ನಾನು ಬಂದೆ. ಆ್ಯಂಡ್ ಆಮೇಲೆ ಈ ಮಂಗಳಾರತಿ ಎಲ್ಲ ಮಾಡಾದಮೇಲೆ ನೀಟಾಗಿ ಪೂಜೆ ಮಾಡಿದರು. ಆ್ಯಂಡ್ ಹಾಡು ಹೇಳಿ ಗೊತ್ತಲ್ಲ ಹಿಂದಿನ ಕಾಲದಲ್ಲಿ ಹಿಂಗೆ ಪೂಜೆ ಮಾಡಬೇಕಾದ್ರೆ ಹಾಡೆಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ಹಾಡು ಹೇಳ್ತಾಯಿದ್ರು. ಸೊ ಎಲ್ಲರೂ ನೀಟಾಗಿ ಮಂಗಳಾರತಿ ಮಾಡಿಕೊಂಡು ಮಂಗಳಾರತಿನ ತೊಗೊಂಡ್ವಿ ನಾವು. ಅವರಿಗೆ ಮಂಗಳಾರತಿ ಮಾಡಾದಮೇಲೆ ಸೂರ್ಯನಿಗೆ ಮಂಗಳಾರತಿ ಮಾಡಿದ್ವಿ ನಾವು. ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಫೈನಲಿ ಮುಗಿಯೋಕ್ಕೆ ಬಂದಿತ್ತು. ಬಟ್ ನಾನು ಅವರು ಕಳ್ಸೋಕ್ಕೆ ಪೂಜೆ ಮಾಡುವಾಗ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಪೂಜೆ ಮಾಡು ಅಂತ ಬಿಟ್ಟರು. ಸೊ ನಾನು ಕಳಸಗಳಿಗೆಲ್ಲದಕ್ಕೂ ಪೂಜೆ ಮಾಡಿ ಮುಗಿಸ್ಕೊಂಡೆ. ಇಲ್ಲೊಂದು ಶಾಸ್ತ್ರ ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಆಶೀರ್ವಾದದ ಜೊತೆ 5 ಮುತ್ತೈದೆಯರಿಗೆ ಮಣ್ಣಿನ ಉಂಡೆನ ಸೆರಗಿಗೆ ಕಟ್ಟಿಬಿಟ್ಟು ಕೊಡ್ತಾರೆ. ಸೊ ನನಗೂ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಜೊತೆಗೆ ಅದನ್ನು ಕೊಟ್ಟರು. ಸೊ ಅದನ್ನು ನಾವು ಸೆರಗಿಗೆ ಕಟ್ಕೊಂಡಿರಬೇಕು, ಒಂದು ಸ್ವಲ್ಪ ಹೊತ್ತು ಕಟ್ಕೊಂಡಿರ್ಬೇಕಷ್ಟೇ. ಸೊ ನಾನು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ನನ್ನ ಸೆರಗಿಗೆ ಕಟ್ಟಿಟ್ಕೊಂಡೆ. ಇದೇ ಥರ ಎಲ್ಲರಿಗೂ ಕೊಟ್ಟರು. ಆ್ಯಂಡ್ ಲಾಸ್ಟಿಗೆ ಉಳಿದಿರೋಂತಹ ಒಂದು ಮಣ್ಣಿನ ಉಂಡೆನ ಗಂಗಾದೇವಿಗೆ ಅರ್ಪಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಸಾಸರಿಗೆ ತುಂಬ ನೀರು ತುಂಬಿಬಿಟ್ಟು ಅದಕ್ಕೆ ಹೂವು ಅರಿಶಿನ ಕುಂಕುಮ ಅದನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಒಂದು ಮಣ್ಣಿನ ಉಂಡೆನ ಒಂದು 3 ಜನ ಅಥವಾ 5 ಜನ ಸೇರಿಬಿಟ್ಟು ಆ ಗಂಗೆ ಮಾತೆಗೆ ಬಿಡ್ತಾರೆ ಅದನ್ನು. ಸೊ ಅದನ್ನು ಬಿಟ್ಟು ಅದನ್ನು ಯಾವುದಾದ್ರೂ ಮರದ ಹತ್ತಿರಕ್ಕೆ ಆ ನೀರನ್ನು ಚೆಲ್ತಾರೆ.
ಸೊ ಇಷ್ಟು ಪೂಜೆ ಆಗಬೇಕಾದ್ರೂ ಪಾಪು ನಮ್ಮ ಜೊತೆನೇ ಇದ್ಲು. ಒಬ್ಬರಾದ್ಮೇಲೆ ಒಬ್ಬರು ಕಸಿನ್ಸ್ ಕರ್ಕೊಳ್ತಾ ಇದ್ದರು ಪಾಪುನ. ಸೊ ಅವಳ ಹತ್ರ ಯಾಕೆ ಬಿಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಅವಳ ಹತ್ರನೂ ಒಂದು ಪೂಜೆ ಮಾಡಿಸಿ ಅಂತ ಹೇಳಿ ಸೊ ಪೂಜೆ ಮಾಡಿಸಿದ್ರು. ನಾನು ಪಾಪುನ ರೆಡಿ ಮಾಡಿರಲಿಲ್ಲ. ಸೊ ಅವಳು ನಮ್ಮನ್ನೆಲ್ಲ ನೋಡಿ ಅವಳಿಗೆ ಫುಲ್ಲು ಖುಷಿ ಪೂಜೆ ಮಾಡೋದಕ್ಕೆ, ನಗಾಡೋದು ಹಾಗೆಲ್ಲ ಮಾಡ್ತಾಯಿದ್ಲು. ಸೊ ಅವಳ ಹತ್ರ ಪೂಜೆ ಮಾಡಿಸ್ಕೊಂಡು ಮುಗಿಸ್ಕೊಂಡ್ವಿ ನಾವು. ಅದಾದಮೇಲೆ ಅವ್ರವ್ರ ಮನೆ ಕಳಸನ ಎಲ್ಲರೂ ಜೋಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದರು. ಇಲ್ಲಿ ನನ್ನ ಕಸಿನ್ಸ್ ಎಲ್ಲ ಹಾಗೆ ಬಂದಿದ್ದರಿಂದ ಅವರೆಲ್ಲ ಹೆಂಗೆ ಬೇಕೋ ಹಂಗೆ ಆಡ್ತಾಯಿದ್ರು, ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಬ್ಬರೊಬ್ಬರು ಮನೆಯ ಕಳಸನ 3 ಜನ ಮುತ್ತೈದೆಯರು ಸೇರಿಬಿಟ್ಟು ಅವ್ರವ್ರ ಮನೆ ಕಳಸನ ಅವ್ರವ್ರಿಗೆ ಕೈಗೆ ಕೊಡ್ತಾಯಿದ್ರು. ಸೊ ಅದಾದಮೇಲೆ ಅಲ್ಲಿಗೆ ಎಲ್ಲರ ಮನೆ ಕಳಸನ ಇಟ್ಕೊಂಡು ನಾವು ಫೈನಲಿ ಒಂದೆರಡು ಫೋಟೋಸ್ಗಳನ್ನ ತೆಕ್ಕೊಂಡ್ವಿ. ಸೊ ಫೋಟೋಸ್ ತೆಕ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಅವ್ರವ್ರ ಗೌರಿನ ಕರ್ಕೊಂಡು ಗಂಗೆ ಮಾತೆ ಜೊತೆಗೆ ಹೋದರು. ಆ್ಯಂಡ್ ನಾವು ನಮ್ಮ ಮನೆಯ ಗೌರಿ ಮತ್ತು ಗಂಗೆನ ಕರ್ಕೊಂಡು ನಮ್ಮ ಮನೆಗೆ ಬಂದ್ವಿ ಸೀದಾ. ನಾನು ಫಸ್ಟ್ ಒಳಗಡೆ ಹೋದೆ ಗೌರಿ ಕರ್ಕೊಂಡು. ಅಮ್ಮ ಕಳಸನ ಇಟ್ಕೊಂಡು ಒಳಗಡೆ ಬಂದರು. ಇದನ್ನು ನಾವು ದೇವ್ರ ಮುಂದೆ ಇಟ್ಟು ಹಾಗೆ ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ. ಅದಾದಮೇಲೆ ಇನ್ನೂ ತುಂಬ ಲೇಟ್ ಆಗಿತ್ತಂತ ನಮ್ಮಮ್ಮ ಆಲ್ರೆಡಿ ಟಿಫನ್ ಎಲ್ಲ ಮಾಡಿಟ್ಟು ಹೋಗಿದ್ರು. ಸೊ ಹಾಗೆ ಎಡಕ್ಲಿಗೆ ಅಡುಗೆನ ಇಟ್ಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ಟಿಫನ್ನ ತಿಂದೆ ನಾನು. ಟಿಫನ್ ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದರು ಆ್ಯಂಡ್ ಅದಕ್ಕೆ ಪಾಯಸ ಮಾಡಿದರು ಅಷ್ಟೇ. ಅದಾದಮೇಲೆ ನಾನು ರಕ್ಷಾಬಂಧನ ಟೈಮಲ್ಲಿ ಯಾರಿಗೂ ರಾಖಿ ಕಟ್ಟೋಕ್ಕಾಗಿರಲಿಲ್ಲ, ಯಾಕಂದರೆ ನಾನು ಹಾಸನಲ್ಲಿದ್ದೆ. ನಾನು ಪ್ರತಿ ಸಲ ಇಲ್ಲಿಗೆ ಬಂದಾಗಲೇ ಅಣ್ಣಂದಿರಿಗೆಲ್ಲ ರಾಖಿ ಕಟ್ಟೋದು. ಸೊ ಅದಕ್ಕೋಸ್ಕರ ರಾಖಿನೂ ತಗೊಂಬಂದಿದ್ದೆ ನಾನು. ಅದಕ್ಕೆ ಹಾಗೆ ಒಂದು ಲೈಟಾಗಿ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂಚೂರು ಊದ್ಬತ್ತಿಲಿ ಅದಕ್ಕೆ ಪೂಜೆ ಮಾಡಿ ನಾನು ಸೊ ರಾಖಿ ಕಟ್ಟೋಕ್ಕೆ ಹೊರಟೆ ನಾನು. ಆ್ಯಂಡ್ ಫಸ್ಟ್ ಬಂದು ನನ್ನ ಕಸಿನ್ ಮನೆಗೆ ಹೋದೆ. ಆ್ಯಕ್ಚುಲಿ ಅವನು ಇವಾಗ ಕಟ್ತಾ ಇದೆಯಲ್ಲ ಅಂತ ಇದ್ದ. ಬಟ್ ನಾನು ಪ್ರತಿ ಸಲನೂ ನನ್ನ ಗೌರಿ ಹಬ್ಬಕ್ಕೆ ಬಂದಾಗಲೇ ಕಟ್ತಾ ಇದ್ದಿದ್ದು. ಸೊ ಅವನಿಗೆ ಕುಂಕುಮ ಇಟ್ಬಿಟ್ಟು ಅವನಿಗೆ ರಾಖಿ ಕಟ್ಕೊಂಡೆ ನಾನು ಫಸ್ಟು. ಅದಾದಮೇಲೆ ಇನ್ನೊಬ್ಬ ಅಣ್ಣ ಇರಲಿಲ್ಲ. ಸೊ ಅವ್ರು ಸಂಜೆ ಬರೋದು ಅಂತ ಹೇಳಿದ್ದು. ನಾನು ಆ್ಯಕ್ಚುಲಿ ರಾಖಿ ಕಟ್ಟಕ್ಕೆ ಹೋದಾಗಲೇ 8:30 9 ಆಗಿತ್ತು. ಆಲ್ರೆಡಿ ಅಣ್ಣ ಒಂದು ಡ್ಯೂಟಿಗೆ ಹೋಗಿದ್ರು. ಸೊ ಇವನೊಬ್ಬನಿಗೆ ಕಟ್ಬಿಟ್ಟು ನಾನು ಸೀದಾ ಇನ್ನು ಮೇಲ್ಗಡೆ ಮನೆಯಲ್ಲೆಲ್ಲ ಅಣ್ಣಂದಿರಿದ್ರು. ಸೊ ಅದಕ್ಕೋಸ್ಕರ ಇವನಿಗೆ ಕಟ್ ಮುಗಿಸ್ಕೊಂಡು ನಾನು ಸೀದಾ ಮೇಲ್ಗಡೆ ಮನೆಗೆ ಹೋದೆ. ಆ್ಯಕ್ಚುಲಿ ಇವಾಗ ಹೋಗ್ತಿರೋದು ನಾನು ನಮ್ಮ ಹಳೆಯ ಮನೆ. ಆ್ಯಕ್ಚುಲಿ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಥರ ಎಲ್ಲರೂ ಒಟ್ಟಿಗೆ ಇರೋದು. ಆ್ಯಕ್ಚುಲಿ ಫಂಕ್ಷನ್ಸ್ ಎಲ್ಲ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಒಂದು ಕಡೆಯಿಂದ ಒಂದೊಂದು ಮನೆಗೆ ಹೋಗ್ಬಿಟ್ಟು ಅಲ್ಲಿರೋ ಅಣ್ಣಂದಿರಿಗೆ ರಾಖಿನ ಕಟ್ಕೊಂಡು ಮುಗಿಸ್ಕೊತಾ ಇದ್ದೆ. ಸೊ ಅವ್ರವ್ರ ಮನೆಗೆ ಹೋದಾಗ ಅಲ್ಲಿ ರಾಖಿ ಕಟ್ಟಾದಮೇಲೆ ಆ್ಯಕ್ಚುಲಿ ಕೆಲವೊಬ್ಬರು ಅಣ್ಣಂದಿರು ಗಿಫ್ಟು ಸಹ ಕೊಟ್ಟರು ನನಗೆ. ಸೊ ಗಿಫ್ಟ್ನೂ ಇಸ್ಕೊಂಡೆ ನಾನು. ಆಮೇಲೆ ಅವ್ರ ಮನೇಲಿ ಕುಂಕುಮನೂ ಸಹ ಕೊಟ್ಟರು ನನಗೆ. ಆ್ಯಂಡ್ ನಾನು ಕುಂಕುಮನ ಇಸ್ಕೊಂಡೆ. ಕುಂಕುಮದ ಜೊತೆ ಬಳೆನೂ ಕೊಟ್ಟರು. ಗೌರಿ ಹಬ್ಬ ಇರೋದ್ರಿಂದ ಕುಂಕುಮ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಇಟ್ಕೊಟ್ರು. ಆ್ಯಂಡ್ ನಾನು ಅವ್ರಿಗೆ ಕುಂಕುಮನ ಇಡಿಸ್ದೆ. ಅದಾದಮೇಲೆ ಟಿಫನ್ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡಿದರು. ಬಟ್ ನಾನು ಜಸ್ಟ್ ಟಿಫನ್ ಮಾಡಿಕೊಂಡು ಎಲ್ಲರ ಮನೆಗೂ ಹೊರಟಿದ್ರಿಂದ ನಾನು ಯಾರ ಮನೇಲೂ ಟಿಫನ್ ಮಾಡಲಿಲ್ಲ. ವೀಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ನು ನನ್ನ ಜೊತೆ ಕರ್ಕೊಂಡ್ಬಂದಿದ್ನಲ್ಲ. ಸೊ ಅವಳಿಗೂ ಕುಂಕುಮ ಮತ್ತು ಬಳೆನ ಕೊಟ್ಟರು. ಆ್ಯಂಡ್ ಇನ್ನೊಬ್ಬ ಅಣ್ಣ ಇದೇ ಮನೇಲಿ. ಬಟ್ ಅವ್ನು ಕಟ್ಟಿಸ್ಕೊಳಕ್ಕೆ ಬರ್ತಿರ್ಲಿಲ್ಲ. ಸೊ ಅವ್ನಿಗೆ ಸ್ವಲ್ಪ ವೆಯ್ಟ್ ಮಾಡಿದೆ. ಆಮೇಲೆ ಬಂದ ಅವನು. ಸೊ ಅವ್ನಿಗೂ ರಾಖಿ ಕಟ್ಟಿದೆ. ಅವನು ಕಟ್ಟಿಸ್ಕೊಂಡ. ಅದಾದಮೇಲೆ ಇನ್ನೊಂದು ಪಕ್ಕದ ಮನೆಗೆ ಹೋದೆ. ಅವರು ಏನಾದರೂ ತಿನ್ನಲೇಬೇಕು ಅಂತ ಸಿಕ್ಕಾಪಟ್ಟೆ ಹಠ ಮಾಡಿದರು. ಸೊ ನಾನೊಂದು ಅರ್ಧ ಹೋಳಿಗೆನ ತಿಂದೆ. ಆ್ಯಂಡ್ ನನ್ನ ಕಸಿನಿಗೆ ಒಂದು ಸ್ವಲ್ಪ ಪಾಯಸ ಹಾಕ್ಸ್ಕೊಂಡು ಅವಳು ಕುಡಿದ್ಲು. ಅದಾದಮೇಲೆ ನಾನು ಅವ್ರ ಮನೇಲೆ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಿದೆ. ಯಾಕೆಂತಂದರೆ ಇನ್ನೊಬ್ಬ ಅಣ್ಣ ಇನ್ನೂ ಬಂದಿರಲಿಲ್ಲ. ಸೊ ಅವನಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಪಾಪು ಇದ್ದಿದ್ಲು ಅಂತ ನಮ್ಮಮ್ಮ ಸೀದಾ ಕರ್ಕೊಂಡು ನಾನು ಎಲ್ಲಿದ್ದೆ ಅಲ್ಲಿಗೆ ಬಂದರು ಹುಡ್ಕೊಂಡು. ಆ್ಯಂಡ್ ಇಲ್ಲಿರೋನು ಬಂದು ನಮ್ಮ ಅಣ್ಣನ ಮಗ. ಆ್ಯಕ್ಚುಲಿ ಇವನು ಅವಳು ಇಬ್ಬರು ಆಟ ಆಡೋಕ್ಕೆ ಶುರು ಮಾಡಿದರು. ಅವಳು ಅವ್ನ ಮುಖನೆಲ್ಲ ಮುಟ್ಟೋದು ಹಂಗೆ ಮಾಡ್ತಾಯಿಲ್ಲ. ಅವನು ಮಾತಾಡ್ಸೋದು ಏನು ಯಾರು ಇವಳು ಅಂತ ಮಾತಾಡಿಸ್ತಾ ಇದ್ದೆ. ಸೊ ನಾನು ಹೇಳ್ಕೊಡ್ತಾಯಿದ್ದೆ ಪಾಪುಗೆ ಭಾವ ನೋಡು ಅಂತ. ಸೊ ಇನ್ನೊಬ್ಬ ಅಣ್ಣನಿಗೆ ವೆಯ್ಟ್ ಮಾಡ್ತಿದ್ನಲ್ಲ. ಸೊ ಅವನು ಪೂಜೆ ಮಾಡೋದಕ್ಕೆ ಅಂತ ಹೋಗಿದ್ದ. ಸೊ ಅವನು ಬಂದ. ಸೊ ಅದಾದಮೇಲೆ ಅವನಿಗೂ ನಾನು ರಾಖಿ ಕಟ್ಟು ಮುಗಿಸ್ಕೊಂಡೆ. ಆ್ಯಕ್ಚುಲಿ ಒಂದು ಲೈಟಾಗಿ ಒಳ್ಳೆ ಕಲೆಕ್ಷನ್ ಆಯಿತು ಅಂತ ಹೇಳ್ಬೋದು ಇದರಲ್ಲಿ. ಅದಾದಮೇಲೆ ಇನ್ನೊಬ್ಬರು ಪಕ್ಕದ ಮನೆಯವ್ರು ಕರೆದು ಕುಂಕುಮನ ಕೊಟ್ಟರು. ಗೌರಿ ಹಬ್ಬದ ದಿನ ಯಾರ ಮನೆಗೆ ಹೋದರೂ ಕುಂಕುಮನ ಕೊಡ್ತಾರೆ. ಸೊ ಎಲ್ಲರೂ ಕುಂಕುಮ ಬಳೆ ಅದನ್ನೆಲ್ಲದನ್ನು ಕೊಟ್ಟರು. ನನಗೆ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ನಮ್ಮ ಮನೆ ಹತ್ರ ಇದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಇಲ್ಲಿ ಯಾವ ಫಂಕ್ಷನ್ಸ್ ಇರಲಿ ಯಾರೇ ಮನೆಗೆ ಬರಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದಕ್ಕೋಸ್ಕರ ಇಲ್ಲಿ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಯಾವಾಗಲೂ. ಸೊ ನಾನು ಕುಂಕುಮನ ತೊಗೊಂಡು ನಾನು ಪಾಪುನು ನೋಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ಅವಳಿಗೂ ಕುಂಕುಮ ಇಟ್ಟೆ. ಇವ್ರು ನನಗೆ ಅಂತಲೇ ಬಳೆನ ತೊಗೊಂಬಂದಿದ್ರು. ಸೊ 1 ಡಜನ್ ಬಳೆ ಕೊಟ್ಟರು. ಸೊ ನಾನು ಅದನ್ನು ಅಲ್ಲೇ ತೊಟ್ಕೊಂಡೆ.
ಒಂದು ಸ್ವಲ್ಪ ಹೊತ್ತು ನಾನು ಅಲ್ಲೇ ಇದ್ಬಿಟ್ಟು ಮನೆ ಕಡೆ ಬಂದೆ. ನಾನು ಪಾಪಗೆ ಊಟ ಮಾಡಿಸಿರ್ಲಿಲ್ಲ ಅಂತೇಳ್ಬಿಟ್ಟು ಪಾಪಗೆಲ್ಲ ಊಟ ಮಾಡಿಸ್ಕೊಂಡು ಹೋದ್ಮೇಲೆ ನಮ್ಮ ಮನೆ ಹತ್ರ ಇರುವಂಥ ಸ್ವಲ್ಪ ದೇವ್ರುಗಳಿಗೆ ಮನೆ ಹತ್ರ ಇರೋರು ಎಲ್ಲರೂ ಸೇರಿಬಿಟ್ಟು, ಅಂದರೆ ಅಣ್ಣ ತಮ್ಮಂದಿರೆಲ್ಲ ಸೇರಿಬಿಟ್ಟು ಹಣ್ಣು ಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ರು. ಸೊ ಮನೆ ಹತ್ರ ಇರೋ ಎಲ್ಲ ದೇವ್ರುಗಳಿಗೂ ಅವ್ರು ಹಣ್ಣು ಕಾಯಿ ಮಾಡ್ತಾಯಿದ್ರು. ಇದು ಬಂದು ನಮ್ಮ ಮನೆ ಎದುರುಗಡೆನೇ ಇರೋದ್ರಿಂದ ಇದು ಒಂದೇ ಕ್ಲಿಪ್ಸ್ನ ನಾನು ದೂರದಿಂದ ನಿಂತ್ಕೊಂಡು ತೆಗೆದೆ. ಸೊ ಯಾರೂ ಹತ್ತಿರ ಹೋಗಂಗಿಲ್ಲ ಹೆಣ್ಮಕ್ಳು ಅನ್ನೋದರಿಂದ ದೂರದಲ್ಲಿ ನಿಂತ್ಕೊಂಡಿದ್ದೊಂದು ಕ್ಲಿಪ್ ತೊಗೊಂಡೆ. ಅದಾದಮೇಲೆ ಆ್ಯಕ್ಚುಲಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಇನ್ನು ನಾಮಕರಣ ನಡೀತಿರೋದ್ರಿಂದ ಸ್ವಲ್ಪ ಅಡಿಕೆ ಎಲ್ಲ ಕುಟ್ಟಬೇಕಾಗಿತ್ತು. ಆ್ಯಂಡ್ ಪ್ಲೇಟಿಗೆ ಜೋಡಿಸೋದಕ್ಕೋಸ್ಕರ ಅಡಿಕೆ ಎಲ್ಲ ಇಡೀ ಅಡಿಕೆ ಇದ್ದಿದ್ದರಿಂದ ಅದನ್ನೆಲ್ಲ ಕುಟ್ಬಿಟ್ಟು ನಾನು ಪುಡಿ ಮಾಡಿಕೊಂಡೆ. ಆ್ಯಂಡ್ ನಮ್ಮನೆ ಗಿಡದಲ್ಲೇ ಒಂದು ಪಪ್ಪಾಯ ಹಣ್ಣಾಗಿತ್ತು. ಸೊ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಪಪ್ಪಾಯ ಕಟ್ ಮಾಡಿಕೊಂಡು ಆ ಪಪ್ಪಾಯನ ತಿಂದ್ವಿ ಎಲ್ಲರೂ ಸೇರಿಬಿಟ್ಟು. ಅದಾದಮೇಲೆ ಪ್ಲೇಟ್ಸ್ನ ತುಂಬೋಣ ಅಂತ ಹೇಳಿಬಿಟ್ಟು ಕವರೆಲ್ಲ ನಾನು ಮುಂಚೆನೇ ತಂದಿಟ್ಕೊಂಡಿದ್ದೆ. ಅಜ್ಜಿನೂ ಹಿಂದಿನ ದಿನವೇ ಎಲೆ ಎಲ್ಲ ಜೋಡಿಸಿಟ್ಟಿದ್ರು. ಸೊ ನಾಳೆ ಅಂತಂದರೆ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಈ ಒಂದು ಪ್ಲೇಟ್ ತುಂಬ ಕೆಲಸನ ಮುಗಿಸ್ಕೊಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಾನು ಪ್ಲೇಟ್ ತುಂಬೋದಕ್ಕೋಸ್ಕರ ನನ್ನ ಕಸಿನ್ಸ್ನೆಲ್ಲ ಕರೆದಿದ್ದೆ. ಸೊ ಆಲ್ರೆಡಿ ನಮ್ಮ ಮನೆಗೆ ನನ್ನ ಕಸಿನ್ ಬಂದಿದ್ಲು, ಇನ್ನೊಬ್ರು ಪಕ್ಕದ ಮನೆಯವ್ರನ್ನೆಲ್ಲ ಕರೆದೆ. ಸೊ ಅವರು ಕರೆಕ್ಟ್ ಟೈಮಿಗೆ ಬಂದರು. ಸೊ ಎಲ್ಲರೂ ಸೇರಿ ಪ್ಲೇಟ್ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ವಿ, ಪ್ಯಾಕ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಪಾಪು ಎಲ್ಲ ಪ್ಲೇಟ್ಸ್ನೂ ತೆಕ್ಕೊಂಡು ಅವಳು ಆಟ ಆಡೋಕ್ಕೆ ಶುರು ಮಾಡಿದ್ಲು. ಸೊ ಅವಳು ಆಟ ಆಡ್ತಾ ಇದ್ಲಂತ ಅವಳ ಕೈಗೆ ಬಿಟ್ಬಿಟ್ಟಿದೆ. ಇಲ್ಲಾಂದರೆ ನನಗೆ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ಅವಳು ಬಿಡೋದಿಲ್ಲ. ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಕೊಟ್ಬಿಟ್ಟು ಅವಳನ್ನ ಆಟ ಆಡೋಕ್ಕೆ ಬಿಟ್ಟು ನಾವು ನೀಟಾಗಿ ಒಂದೊಂದಾದಮೇಲೆ ಪ್ಲೇಟ್ನ ಜೋಡಿಸ್ಕೊಂಡ್ವಿ. ಆ್ಯಂಡ್ ಫೈನಲಿ ಪ್ಲೇಟ್ಸ್ನೆಲ್ಲ ನೀಟಾಗಿ ಒಂದು ಕವರ್ಗೆ ಹಾಕಿ ಜೋಡಿಸಿಟ್ವಿ. ಅದಾದಮೇಲೆ ಅದನ್ನೆಲ್ಲ ಒಂದು ಚೀಲಕ್ಕೆ ನಾನು ತುಂಬಿಟ್ಕೊಂಡೆ. ಯಾಕಂದರೆ ತೊಗೊಂಡೋಗೋದಕ್ಕೆ ಈಸಿಯಾಗಿ ಆಗಬೇಕಂತ ಹೇಳ್ಬಿಟ್ಟು ಏನಾದರೂ ಮರ್ತೋಗ್ಬಿಟ್ರೆ ಅಂತೇಳಿ ಮುಂಚೆನೇ ಎಲ್ಲದನ್ನು ತುಂಬಿ ಒಂದು ಚೀಲಕ್ಕೆ ತುಂಬಿಬಿಟ್ಟು ನಾನು ಡೋರ್ ಹತ್ರನೇ ಇಟ್ಟಿದ್ದೆ. ಮರ್ತು ಗ್ಯಾರಂಟಿ ಹೋಗ್ತೀವಿ, ಅದಕ್ಕೋಸ್ಕರ ಮರ್ತೋದ್ರೆ ಮತ್ತೆ ಯಾರು ಬರೋರು